ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಓಕೆನಾ? ಇವತ್ತು ಅಂದರೆ 26, 27, 28, 29, 30, ನಿನ್ನೆ 1, 2, ಇವತ್ತು 3ನೇ ತಾರೀಕು, ಬಿಡಿ 3ನೇ ತಾರೀಕು ಅಂದರೆ 5-6 ದಿವಸದೊಳಗೆ ದೇ ಹ್ಯಾವ್ ಫಿನಿಶ್ಡ್ 56.6. ನಿನ್ನೆ ಸಾಯಂಕಾಲಕ್ಕೆ 56 ಪಾಯಿಂಟ್. ದಿನಕ್ಕೆ ಏನು 10% ಕೊಟ್ಟಿತ್ತು, ಕೆಲವರು 12, 13, 14 ಮಾಡಿದ್ರು. ಇದೇ ಶಿಕ್ಷಕರು ಯಾರನ್ನ ನೀವು ದ್ವೇಷ ಮಾಡ್ತಾ ಇದ್ದೀರಲ್ಲ, ಅದು ಕೆಲವು ಮಾಧ್ಯಮದಲ್ಲಿ ಬೇರೆ ರೀತಿ ಬರೆದ್ರು. ಯಾರೋ ತಲೆಹಂಟೆ ಇರ್ತಾರ್ರಿ, ಅದು ಕಾನೂನಿಂದ ಬಿಡಿ. ಅದಕ್ಕೆ ಯಾಕೆ ನಮ್ಮ ಶಿಕ್ಷಕರಿಗೆ ಹಿಂಗೆ ಹೇಳ್ತೀರಿ ನೀವು? ನಿಜ ಹೇಳಿಲ್ಲ, ದೇಶದ್ರೋಹಿಗಳೇ BJPಯವರು. ಯಾಕೆಂದರೆ ಇದನ್ನು ಸಮೀಕ್ಷೆನ ವಿರೋಧ ಮಾಡ್ತಾರಂದರೆ ಇಟ್ಸ್ ಕಂಡಮಬಲ್. ಹೋಗಿ ತಿಳ್ಕೊಳ್ಳಿ. ಫಸ್ಟು ಜಾತಿನ ಸಮಾನತೆ ತರೋದಕ್ಕೆ ಅಂಬೇಡ್ಕರ್ ಅವರು ಎಷ್ಟು ಜನರ ಜೊತೆ ಕುತ್ಕೊಂಡು ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. ಇವ್ರಿಗೆ ಏನು ರೋಗ ಆಗಿದೆ ಹೇಳಿ ನೋಡೋಣ. ನಾವೆಲ್ಲ ಆಮೇಲೆ ಇದೆಲ್ಲದೂ ಕೂಡ ಕಾನ್ಸ್ಟಿಟ್ಯೂಷನ್ನ ನಾವು ಅಲ್ಲಲ್ಲೇ ನಾವು ಕೂಡ ಹಿಂಗೆ ಪ್ರತಿಜ್ಞೆ ತಗೊಂಡಾಗ ಪೀಠಿಕೆಯನ್ನು ನೀವೆಲ್ಲ ಕೈ ಎತ್ತೀರಿ ತಾನೆ? 1949 ನವೆಂಬರ್ 20. ಅದೇನು ಸುಮ್ಮನೆ ಏನು ಬಿಟ್ಟಿನ ಸಿಕ್ಕಿದೆ ನಿಮಗೆ ಕಾನ್ಸ್ಟಿಟ್ಯೂಷನ್ನು ರೀ? ನಮ್ಮ ತಿಳ್ಕೊಳ್ಳಿ, BJPಯವರು ಸ್ವಲ್ಪ ನಡ್ಕೊಳ್ಳಿ ಇದನ್ನು. BJPಯವರಿಗೆ ಮಾನ ಮರ್ಯಾದೆ ಇದ್ದರೆ ನೀವು ಬಿಫೋರ್ ಯು ಗಿವ್ ಎನಿ ಮೋರ್ ಸ್ಟೇಟ್ಮೆಂಟ್ಸ್ ಫಸ್ಟ್ ಇದನ್ನು ಓದಿ. ನಾವು ನಮ್ಮ ಸರ್ಕಾರ ನಡೆಸ್ತಾ ಇರೋದು ಇದು ಪ್ಲಸ್ ಲಾಟ್ ಆಫ್ ಅದರ್ ಥಿಂಗ್ಸ್. ಇಲ್ಲಿದೆ ನೋಡಿ, ನನ್ನ ಫೋಟೋನು ಇದೆ, ತಗೊಳ್ಳಿ. ಇಲ್ಲೆಲ್ಲ ಲಾಸ್ಟ್ ಪೇಜಲ್ಲಿ ಇದೆ ನಂದೆ. ಯಾಕೆಂದರೆ ಪ್ರಣಾಳಿಕೆ ತಗೊಳ್ಳಿ. ಇಲ್ಲಿ ಪ್ರಣಾಳಿಕೆ ಉಪಾಧ್ಯಕ್ಷ ನಾನು, ಪೇಜ್ ನಂಬರ್ 13. ಪ್ರಣಾಳಿಕೆಯಲ್ಲಿ ಏನಂತ ಬರೆದಿದೆ ಪ್ರಸನ್ನ ಅವರೇ? ಏನಂತ ಬರೆದಿದೆ? BJPಯವರಿಗೆ ಅವರಿಗೆ ಪ್ರಣಾಳಿಕೆಯನ್ನು ಮೋಸ್ಟ್ಲಿ ಅವರೆಲ್ಲ ಬೆಂಕಿ ಇರ್ಬೇಕು. ಅವ್ರಿಗೆ ಅದು ಇತ್ತೇ ಇಲ್ಲ. ಪ್ರಣಾಳಿಕೆಯಲ್ಲಿ ಎರಡೇ ಕಾಣಿಸೋದು, 2 A's, ಅಂಬಾನಿ ಅದಾನಿ. ಇನ್ಯಾರೂ ಕಾಣಿಸಲ್ಲ ಅವರಿಗೆ. ಇನ್ಯಾರೋ ಒಂದಿಷ್ಟು ಜನರಲ್ಲಿ ಈಗ ಹೊಸದಾಗಿ ಸೇರಿಸ್ಕೊಂಡಿರ್ಬೇಕನ್ನೋ ಅವ್ರದ್ದೊಂದು ವಾಷಿಂಗ್ ಮಿಷಿನ್ ಒಂದು ಎಲ್ಲ. ಕಾಂಗ್ರೆಸ್ ಸರ್ಕಾರ ಸಿದ್ಧಪಡಿಸಿದ್ದ ಹಿಂದುಳಿದ ವರ್ಗಗಳ ಜಾತಿಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರುವುದು. ಯಾಕೆ ಪ್ರಶ್ನೆ ಬಂತು, ಮಾಧ್ಯಮದಲ್ಲಿ ಕೇಳಿದರು, ನೀವು ಸರಿ ಮಾಡಿಲ್ಲ ಅಂತ. ಹೌದಾ? ಅದನ್ನು ಈಗ ಸಮೀಕ್ಷೆ ವರ್ಲ್ಡಲ್ಲಿ ತಿಳ್ಕೊಳ್ಳಿ. ವರ್ಲ್ಡಲ್ಲಿ ಎಲ್ಲೂ ಮಾಡಿಲ್ಲ. ಇಡೀ ದೇಶ ವಿದೇಶದಲ್ಲಿ ಎಲ್ಲೂ ಮಾಡಿಲ್ಲ. ನಮ್ಮ ದೇಶದಲ್ಲೂ ಎಲ್ಲೂ ಮಾಡಿಲ್ಲ. ಇವತ್ತು ಸಿದ್ದರಾಮಯ್ಯವರು ಆ ಸ್ಥಾನದಲ್ಲಿ, ಅಂಬೇಡ್ಕರ್ ಅವರ ನೆರಳಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ಸಮೀಕ್ಷೆ ಮಾಡ್ತಕ್ಕಂಥದ್ದು ನನಗನ್ಸುತ್ತೆ ಮಾನವೀಯತೆಗೆ ಗೌರವ ಏನಾದರೂ ನಮ್ಮ ದೇಶದಲ್ಲಿ ಕೊಟ್ಟಿದ್ದರೆ ಅದು ಹೈಯೆಸ್ಟು ಕಾಂಗ್ರೆಸ್ ಪಕ್ಷ, ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ, BJPಯವರ. ಅರ್ಥ ಮಾಡ್ಕೊಳ್ಳಿ ನೀವು. ನರೇಂದ್ರ ಮೋದಿಯವರು ನಮ್ಮದೇ ಕಾಪಿ ಹೊಡಿತಾರೆ, ಈಗ ತಿಳ್ಕೊಳ್ಳಿ. ಹೊಡ್ಕೊಳ್ಳಿ, ನೋ ಪ್ರಾಬ್ಲಮ್, ನಮಗೇನಿಲ್ಲ. ಸಮಾನತೆ ಅವ್ರು ಕೊಡ್ತಾರಂತ ಹೇಳಿದರೆ, ಸಮಾನತೆ ಕೊಡದೇ ಇರೋದಕ್ಕೆ ಏನಾರು ಮಾಡಿದರೆ ನಮ್ಮ ದ್ವೇಷ ಇರ್ತದೆ, ನಮ್ಮ ವಿರೋಧ ಇದ್ದೇ ಇರ್ತದೆ. ಸಮಾನತೆಯನ್ನು ತರಬೇಕು, ನಾವೆಲ್ಲರೂ ಇದನ್ನು ಸರಿ ಮಾಡಬೇಕಂತ. ಆಮೇಲೆ BJPಯವರು ಇನ್ನೊಂದು, ನಮ್ಮ ಮ್ಯಾನಿಫೆಸ್ಟೋ ಅವ್ರು ಹಾಕ್ಬೇಕಾದ್ರೆ ಇದು ಹಾಕಿದ್ವಿ. ನಾವು ಬುದ್ಧಿವಂತರು. ನಾವು ಎಲ್ಲಿ ಕುವೆಂಪು ಅವರ ಹುಟ್ಟಿರ್ತಕ್ಕಂಥ ಜಿಲ್ಲೆ ಏನಂತ ಬರೆದಿದೆ ಇದರಲ್ಲಿ? ಸರ್ವ ಜನಾಂಗದ ಶಾಂತಿಯ ತೋಟ. ಏನು ಬೆಂಕಿ ಇಟ್ಟಕ್ಕ ಇದು ಬರ್ಕೊಂಡಿರೋದು? ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮ ಬಾಯಲ್ಲಿ ಹೇಳ್ತೀರಲ್ರಿ ನೀವು BJPಯವರ. ನಾಚಿಕೆ ಆಗಬೇಕು ನಿಮಗೆ. ಇದಕ್ಕೆ ಧರ್ಮ ಜಾತಿನ ಪಟ್ಟ ಕಟ್ತಾ ಇದ್ದೀರಾ ನೀವು. ಇದೇ ಟೀಚರ್ಸು ಹೇಳ್ತೀನಿ ಇವಾಗ ನೋಡಿ, ಎಲ್ಲ ಲೆಕ್ಕ ಇದೆ. ನಾನು ಅದು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಎಷ್ಟು ವರ್ಗ ಆಗಿದೆ, ಎಷ್ಟು ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾನು ಫುಲ್ಲು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ಶಿವಮೊಗ್ಗ 63.46 ನಿನ್ನೆ ಸಾಯಂಕಾಲಕ್ಕೆ. ರಾಜ್ಯದ ಎಷ್ಟಿದೆ? 54 ಚಿಲ್ಡ್ರೆ. ಶಿವಮೊಗ್ಗದ ಎಷ್ಟಿದೆ? 63.46. ಶಿಕಾರಿಪುರ ವಿಜೇಂದ್ರ ಅವರೇ 70%. ನಾಚಿಕೆ ಆಗಬೇಕು ನಿಮ್ಮ ಜನರು. ನೀವೇನು ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದನ್ನು ಮಾಡಿ ತೋರಿಸಿದ್ದಾರೆ, ನಿಮ್ಮನ್ನು ಸೋಲಿಸಿದ್ದಾರೆ ಇವತ್ತು.